ನಲ್ಲಿ ಒಂದು ಚಿಕ್ಕ ಮೀಟಿಂಗ್ ರೂಮ್ ಇದೆ. ಅಲ್ಲಿ ಅರ್ನಾವ್, ಆರವ್ ಮತ್ತೆ ಆರುಷಿ ಕುತ್ಕೊಂಡಿದ್ದಾರೆ. ಅರ್ನಾವ್ ಲ್ಯಾಪ್ಟಾಪ್ ನಲ್ಲಿ ಏನೋ ಟೈಪ್ ಮಾಡ್ತಾ ಇದ್ದಾನೆ, ಮತ್ತೆ ಆರುಷಿ ವೈಟ್ ಬೋರ್ಡ್ ನಲ್ಲಿ ಏನೋ ಬರಿತಾ ಇದ್ದಾಳೆ. ಅಬ್ಬಾ, ಈ ಸಿನಿಮಾ ನಮಗೆ ತುಂಬಾ ಒಳ್ಳೆ ಅವಕಾಶ. ಬ್ಲಾಕ್ ಬಸ್ಟರ್ ಆಗೋ ತರ ಬರಿಬೇಕು ನಾನು. ಅದ್ ಹೇಗಿರ್ಬೇಕು ಅಂದ್ರೆ ಜನಗಳನ್ನ ಮೋಡಿ ಮಾಡೋ ಹಾಗೆ. ನನ್ಗೆ ಆಫೀಸ್ ನಲ್ಲಿ ಉಸಿರು ಕಟ್ಟಾಗ ಆಗ್ತಾ ಇದೆ. ನಾವು ಹೊರಗಡೆ ಹೋಗೋಣ. ಎಂತ ಜಾಗಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಮ್ಗೆ ಒಳ್ಳೊಳ್ಳೆ ಐಡಿಯಾಗಳು ದೊರಕಬೇಕು. ಲುನಾವ್ಗೆ ಹೋಗೋಣವಾ? ಅಲ್ಲೊಂದು ಫಾರ್ಮ್ ಹೌಸ್ ನ ಬಾಡಿಗೆಗೆ ತಗೊಳ್ಳೋಣ. ಒಳ್ಳೆ ಗಾಳಿ, ಕಾಡಿನ ನಿಶಬ್ದ. ಒಂದು ಒಳ್ಳೆ ವಿಷಯ ಏನಂದ್ರೆ ಅಲ್ಲಿ ಯಾರ್ದು ಕೂಡ ಡಿಸ್ಟರ್ಬೆನ್ಸ್ ಇರಲ್ಲ. ಅರ್ನವ್, ವಿರಾಜ್ ಮತ್ತೆ ಆರುಷಿ ಗಾಡಿಲ್ ಕುತ್ಕೊಂಡು ಫಾರ್ಮ್ ಹೌಸ್ ಕಡೆ ಹೊರಡ್ತಾರೆ. ಅರ್ನವ್ ಡ್ರೈವ್ ಮಾಡ್ತಾ ಇದ್ದಾನೆ. ಲುನಾವ್ನ ರಸ್ತೆಯಲ್ಲಿ ಗಾಡಿ ಸಾಕ್ತಾ ಇದೆ. ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಇಬ್ರು ಅಪರಿಚಿತರು ಕಾಣಿಸ್ತಾರೆ. ಅವರ ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಇರುತ್ತೆ. ಇವ್ರ ಹತ್ರ ಲಿಫ್ಟ್ ಕೇಳ್ತಾರೆ. ಎಲ್ಲಿಗೆ ಹೋಗ್ಬೇಕು ನೀವು? ಕೇವಲ ಸ್ವಲ್ಪ ಮುಂದೆ ಅಷ್ಟೇ. ಆಯ್ತು, ಕುತ್ಕೋ ಬನ್ನಿ. ಅರ್ನವ್ ಅವರಿಬ್ರು ಅಪರಿಚಿತರನ್ನ ಗಾಡಿಲಿ ಕೂರ್ಸ್ಕೊತಾನೆ. ಗಾಡಿ ಮುಂದೆ ಹೋಗ್ತಾ ಇರುತ್ತೆ. ಆದ್ರೆ ಆ ಅಪರಿಚಿತರ ಕಣ್ಣು ಈ 3 ಜನನ್ನ ಗುರಾಯಿಸ್ತಾ ಇರುತ್ತೆ. ಜೊತೆಗೆ ಅವರ ಶರೀರದಿಂದ ಒಂದು ವಿಚಿತ್ರವಾದ ವಾಸನೆ ಬರ್ತಾ ಇರುತ್ತೆ. ಇದೆಂತ ಕೆಟ್ಟ ವಾಸನೆ! ಅವ್ರ ಶರೀರದಿಂದ ಬರ್ತಾ ಇದೆ. ಅದೇನೋ ಹಳ್ಸೋಗಿರೋ ಹಾಗೆ. ಇದನ್ನ ಕೇಳಿಸ್ಕೊಂಡಿರುವಂತಹ ಅಪರಿಚಿತರು ಆರುಷಿನ ಕೋಪದಿಂದ ನೋಡ್ತಾರೆ. ಅವ್ರ ಕಣ್ಣಲ್ಲಿ ಕೋಪದ ಸೇಡು. ನಿಮ್ದು ಯಾವೂರು? ಇಲ್ಲಿಯವ್ರೇನಾ ಅಥವಾ ತಿರ್ಗಾಡೋದಕ್ ಬಂದಿದ್ದೀರಾ? ಆ ಇಬ್ರು ಅಪರಿಚಿತರು ಇವ್ರನ್ನ ಗುರಾಯಿಸ್ತಾ ಇರ್ತಾರೆ. ಏನು ಮಾತಾಡಲ್ಲ. ಅರೆ ಅಣ್ಣಂದಿರ, ನಿಮ್ನೇ ಕೇಳ್ತಾ ಇರೋದು. ನೀವ್ಯಾಕೇನು ಮಾತಾಡ್ತಾ ಇಲ್ಲ? ಆರುಷಿ ಅಷ್ಟು ಕೇಳ್ತಾ ಇದ್ರು ಅವರಿಬ್ರು ಸುಮ್ನೆ ಕುತ್ಕೊಂಡಿರ್ತಾರೆ. ಅವರು ಜೋರಾಗಿ ಉಸಿರಾಡ್ತಾ ಇರ್ತಾರೆ. ಅವರ ಮೌನ ಆ ಸಂದರ್ಭನ ಗಂಭೀರವಾಗಿ ಮಾಡುತ್ತೆ. ಅಲ್ಲ ಸರ್, ನೀವು ಕುತ್ಕೊಂಡಾಗಿಂದ ಗುರಾಯಿಸ್ತಾನೆ ಇದ್ದೀರಾ. ಎಲ್ಲಿಗೆ ಹೋಗ್ಬೇಕು ಅಂತ ಸರಿಯಾಗಿ ಹೇಳಿ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರೋ ಅಲ್ಲಿಗೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಸರಿಯಾಗಿ ಹೇಳಿ, ಎಲ್ಲಿಗೆ ಹೋಗ್ಬೇಕು? ಹೇಳಿದ್ವಿ ತಾನೇ ನೀವು ಎಲ್ಲಿಗೆ ಹೋಗ್ತಿದ್ದೀರೋ ನಾವು ಅಲ್ಲಿಗೆ ಹೋಗ್ತಿದೀವಿ ಅಂತ. ನಾವು ಆ ಟ್ರಕ್ ನ ಕೆಳಗಡೆ ಹೋಗ್ತೀವಿ, ನೀವು ಹೋಗ್ತೀರಾ? ಇಳಿರಿ ಗಾಡಿಯಿಂದ, ನಡೆರಿ. ಅರ್ನವ್ ಮತ್ತೆ ವಿರಾಜ್ ಆ ಇಬ್ರು ಅಪರಿಚಿತರನ್ನ ಗಾಡಿಯಿಂದ ಕೆಳಗಿಳಿಸ್ತಾರೆ. ಅಲ್ಲೇ ಪಕ್ಕದಲ್ಲಿ ಆರುಷಿ ನೋಡ್ತಾಳೆ. ಕೆಲವು ಮಕ್ಕಳು ಅಲ್ಲೇ ಪಕ್ಕದಲ್ಲಿ ಕೋಳಿ ಕಟ್ ಮಾಡುವಂತಹ ವಿಚಿತ್ರವಾದ ಆಟನ ಆಡ್ತಾ ಇರ್ತಾರೆ, ಒಳ್ಳೆ ರಾಕ್ಷಸರ ಹಾಗೆ. ಛೇ, ಈ ಮಕ್ಕಳು ಎಷ್ಟು ವಿಚಿತ್ರವಾದ ಆಟ ಆಡ್ತಾ ಇದ್ದಾರೆ. ಇವ್ರಿಗೆ ಬುದ್ಧಿ ಇಲ್ವಾ? ಈ ಊರು ಒಂಥರ ವಿಚಿತ್ರವಾಗಿದೆಯಲ್ಲ, ಏನೋ ಸರಿಯಾಗಿಲ್ಲ ಅನ್ಸುತ್ತೆ ಇಲ್ಲಿ. ಆ ಇಬ್ರು ಅಪರಿಚಿತರನ್ನ ಕೆಳಗಿಳಿಸಿದ್ಮೇಲೆ ಆ ಗಾಡಿ ಮುಂದೆ ಹೋಗುತ್ತೆ. ಇದ್ದಕ್ಕಿದ್ದಂಗೆ ಹಾಳಾಗತ್ತೆ. ಗಾಳಿಯಲ್ಲಿ ಒಂದು ಭಯಂಕರ ನಿಶಬ್ದ ಇದೆ. ಈಗ ಗಾಡಿಗೆ ಏನಾಯ್ತು? ಓಹೋ, ಇಂಜಿನ್ ಕೆಟ್ಟೋಗಿರ್ಬೋದು ಅನ್ಸುತ್ತೆ. 3 ಜನ ಗಾಡಿಯಿಂದ ಕೆಳಗಿಳಿದು ಗಾಡಿನ ರೆಡಿ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಆರುಷಿಯ ಗಮನ ಆ ಇಬ್ರು ಅಪರಿಚಿತರ ಮೇಲೆ ಹೋಗುತ್ತೆ. ಅವರು ಬೇರೆ ಯಾರು ಅಲ್ಲ, ಗಾಡಿಯಿಂದ ಕೆಳಗಿಳಿದಂತಹ ಅಪರಿಚಿತರು. ಇವ್ರು ಅವ್ರನ್ನ ಗುರಾಯಿಸ್ತಾ ಇರ್ತಾರೆ. ಅವರ ಕಣ್ಣನ್ ನೋಡಿದ್ರೆ ಒಂಥರ ಭಯ ಆಗ್ತಾ ಇರುತ್ತೆ. ಓ, ಅಲ್ ನೋಡಿ, ಅವರಿಬ್ರು ಮತ್ತೆ ಅಲ್ಲೇ ನಿಂತಿದ್ದಾರೆ. ಪಕ್ಕ ಇದು ಇವ್ರ ಕೈವಾಡನೇ ಇರ್ಬೇಕು. ಅರ್ನವ್ ಅವರಿಬ್ರನ್ನ ಹತ್ರ ಕರೀತಾನೆ. ಅಲ್ಲಿ ನಿಂತ್ಕೊಂಡು ಏನ್ ಗುರಾಯಿಸ್ತಾ ಇದ್ದೀರಾ? ಏನ್ ಬೇಕು ನಿಮ್ಗೆ? ಹೇಳಿ. ಇಲ್ಲಿ ಯಾವ್ದಾದ್ರು ಗ್ಯಾರೇಜ್ ಇದೆಯಾ? ಹೇಳಿ. ಇಲ್ಲಿ ಯಾವುದೇ ಗ್ಯಾರೇಜ್ ಇಲ್ಲ. ಅರ್ನವ್ ಮತ್ತೆ ವಿರಾಜ್ ಸುತ್ತಮುತ್ತ ನೋಡ್ತಾರೆ. ಅಲ್ಲಿ ಕೆಟ್ಟೋಗಿರುವಂತಹ ತುಂಬಾ ಕಾರ್ಗಳು ನಿಂತಿರುತ್ತೆ. ಅದು ಹೇಗ್ ಕಾಣಿಸ್ತಾ ಇರುತ್ತೆ ಅಂದ್ರೆ ಗಾಡಿ ಅಲ್ಲೇ ಕೆಟ್ಟೋಗಿ ಹಾಗೆ ಬಿಟ್ಟು ಹೋಗಿರೋ ಹಾಗೆ. ಇಷ್ಟೊಂದು ಗಾಡಿಗಳು? ಇಲ್ಲೇನು ಎಲ್ಲಾ ಗಾಡಿಗಳು ಕೆಟ್ಟೋಗ್ತಾವ? ಆ ಇಬ್ರು ಅಪರಿಚಿತರು ಇವರ ಈ ಪ್ರಶ್ನೆಗೆ ಉತ್ತರ ನೀಡಲ್ಲ. ಒಂದು ವಿಚಿತ್ರವಾದ ನಗುವಿನ ಜೊತೆಗೆ ಸುಮ್ನೆ ನಿಂತ್ಕೊಂಡಿರ್ತಾರೆ. ಇರ್ಲಿ ಬಿಡು, ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಒಳ್ಳೆ ಮೆಕ್ಯಾನಿಕ್ ನ ಕರೆಸ್ತೇನೆ. ವಿರಾಜ್ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತಾನೆ. ಇಲ್ಲ ಸರ್, ಬನೋಲಿ ಹಳ್ಳಿಗೆ ನಾನು ಬರೋಕ್ಕಾಗೋದಿಲ್ಲ ಸರ್. ಯಾಕೆ ಬರೋಕ್ಕಾಗೋದಿಲ್ಲ? ಸುಮ್ನೆ ಹಾಗೆ. ಮೆಕ್ಯಾನಿಕ್ನ ಮಾತ್ ಕೇಳಿ ಈ 3 ಜನಕ್ಕೂ ಟೆನ್ಷನ್ ಆಗುತ್ತೆ. ಅವ್ರು ಅನ್ಕೋತಾರೆ ಈ ಹಳ್ಳಿಲೊಂದು ಭಯಾನಕ ರಹಸ್ಯ ಇದೆ ಅಂತ. ಇರ್ಲಿ ಬಿಡು, ಗಾಡಿನ ನಾಳೆ ರಿಪೇರಿ ಮಾಡ್ಸೋಣ. ಫಾರ್ಮ್ ಹೌಸ್ ಇಲ್ಲಿಂದ ಹತ್ರನೇ ಇದೆ, ನಡ್ಕೊಂಡೆ ಹೋಗೋಣಂತೆ. 3 ಜನ ನಡ್ಕೊಂಡು ಫಾರ್ಮ್ ಹೌಸ್ ಕಡೆ ಹೋಗ್ತಾರೆ. ಆದ್ರೆ ಅವ್ರ ಹಿಂದೆ ಒಂದು ಅದೃಶ್ಯ ಛಾಯೆ ಹಿಂಬಾಲಿಸ್ತಾ ಇರುತ್ತೆ. ಸಿಟಿಯಿಂದ ತುಂಬಾ ದೂರ ಇದ್ದು ಕಾಡಿನ ಮಧ್ಯದಲ್ಲಿರುವಂತಹ ಈ ಫಾರ್ಮ್ ಹೌಸ್ ಅಲ್ಲಿ ಒಂದು ರಹಸ್ಯ ಅಡಗಿರುತ್ತೆ. ಆದ್ರೆ ಆ 3 ಜನಕ್ಕೂ ಅಲ್ಲಿ ಅಡಗಿರೋ ರಹಸ್ಯದ ಬಗ್ಗೆ ತಿಳಿದಿರೋದಿಲ್ಲ. ಇಲ್ಲಿ ತುಂಬಾನೇ ನೆಮ್ಮದಿಯಾಗಿದೆ. ಆ ಬೆಂಗಳೂರು ಟ್ರಾಫಿಕ್, ಓಡಾಟ ಎಲ್ಲ ಮರ್ತೋಯ್ತು. ನಾವು, ಮಳೆ ಮತ್ತೆ ಈ ಕಾಡು.
ಹಾ, ಇದನ್ನ ನಾನು ನೋಡ್ತಾ ಇದ್ದೀನಿ. ರೈಟರ್ ನೀನು, ಏನಾದ್ರೂ ಕ್ರಿಯೇಟಿವ್ ಆಗಿ ಹೇಳು. ಆಗ ಆರುಷಿಯ ಕಣ್ಣು ಕಿಟಕಿ ಮೇಲ್ ಹೋಗುತ್ತೆ. ದೂರದಲ್ಲಿಬ್ರು ವಿಚಿತ್ರವಾದ ವ್ಯಕ್ತಿಗಳು ಕಾಣ್ತಾರೆ. ಅವರ ಮುಖದ ಮೇಲೆ ಭಯಾನಕವಾದಂತ ಮುಖವಾಡ ಇದೆ. ಅವರು ಇವರನ್ನ ಗುರಾಯಿಸ್ತಾ ಇದ್ದಾರೆ. ಮತ್ತೆ ಅವರ ಕಣ್ಣು ಕೆಂಪಾಗಿದೆ. ಎಷ್ಟು ಕೆಂಪು ಅಂದ್ರೆ ರಕ್ತದ ಹಾಗೆ. ಅಲ್ಲಿ ನೋಡಿ, ಯಾರೋ ಇಬ್ರು ನಿಂತ್ಕೊಂಡಿದ್ದಾರೆ. ಅವರು ಮುಖವಾಡ ಹಾಕೊಂಡಿದ್ದಾರೆ. ನಮ್ ಕಡೆನೆ ಗುರಾಯಿಸ್ತಾ ಇದ್ದಾರೆ. ಅರ್ನವ್ ಮತ್ತೆ ವಿರಾಜ್ ನೋಡ್ತಾ ಇದ್ದ ಹಾಗೆ ಅವ್ರು ಅಲ್ಲಿಂದ ಓಡ್ ಹೋಗ್ತಾರೆ. ಅರ್ನವ್ ಮತ್ತೆ ವಿರಾಜ್ ಹೊರಗಡೆ ಹೋಗ್ತಾರೆ. ಆದ್ರೆ ಹೊರಗಡೆ ಯಾರು ಇರೋದಿಲ್ಲ. ಕೇವಲ ಕಾಡಿನ ಶಬ್ದ ಮಾತ್ರ ಕೇಳ್ತಾ ಇರುತ್ತೆ. ಮತ್ತೆ ತಣ್ಣನೆಯ ಗಾಳಿ. ನನಗನ್ನಿಸ್ತಾ ಇದೆ ಅವರೇ ಇಬ್ರು ಇರ್ಬೇಕು. ಮುಖವಾಡ ಹಾಕೊಂಡು ಅವ್ರೇ ಯಾಕೆ ಬರ್ತಾರೆ? ಬೇರೆ ಯಾರಾದ್ರೂ ಇರ್ಬೇಕು. ಅದೆಲ್ಲ ಬಿಡು, ಬಾ ಓಡೋಗೋಣ. ಅರ್ನವ್ ಬಾಗ್ಲ್ ಹಾಕ್ತಾನೆ. 3 ಜನ ಕುತ್ಕೊಂಡು ಮಾತನಾಡ್ತಾ ಇರ್ತಾರೆ. ಆಗ ಯಾರೋ ಜೋರಾಗಿ ಬಾಗ್ಲು ಬಡಿಯಕ್ ಶುರು ಮಾಡ್ತಾರೆ. ಅರ್ನವ್ ಬಾಗ್ಲು ತೆಗ್ದು ನೋಡ್ತಾನೆ. ಒಂದು ಹೆಂಗ್ಸು ನಿಂತಿರ್ತಾಳೆ. ಅಣ್ಣ, ನೀವೇನಾದ್ರೂ ನನ್ ಗಂಡನ್ ನೋಡಿದ್ರ? ಅವರು ಕಾಡಲ್ಲಿ ಕಳೆದೋಗಿದ್ದಾರೆ. ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ಅರ್ನವ್ ಏನೋ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಆ ಹೆಂಗ್ಸು ಅಚಾನಕ್ ಆಗಿ ಆ ಕಾಡ್ ಕಡೆ ಹೋಗ್ಬಿಡ್ತಾಳೆ. ಬರೀ ಅವಳ ನೆರಳು ಮಾತ್ರ ಕಾಣ್ತಾ ಇರುತ್ತೆ, ಒಳ್ಳೆ ಭೂತದ ಹಾಗೆ. ಅರ್ನವ್ ಬಾಗ್ಲನ್ನ ಹಾಕ್ಬಿಡ್ತಾನೆ. ಇವಳು ಯಾರು? ಏನು ಹೇಳೂ ಇಲ್ಲ. ಮತ್ತು ಕತ್ಲಲ್ಲಿ ಮಾಯ ಆಗ್ಬಿಟ್ಲು. ಯಾರೋ ಐಕರ್ ಇರ್ಬೇಕು. ಆದ್ರೆ ಇಷ್ಟೊಂದು ರಾತ್ರಿಯಲ್ಲಿ ಬಹುಶಃ ಅವಳ ಗಂಡ ಕಳೆದೋಗಿರ್ಬಹುದು. ಅರ್ನವ್, ಇಲ್ಲಿಂದ ಹೋಗ್ಬಿಡೋಣ. ಈ ಜಾಗ ಸರಿ ಇಲ್ಲ ಅನ್ಸುತ್ತೆ. ಅಂತದ್ದೇನೂ ಇಲ್ಲ, ಯಾರೋ ಕಳೆದೋಗಿರಬಹುದು. ಇವ್ರು ಮಾತ್ನಾಡ್ತಾ ಇರ್ಬೇಕಾದ್ರೇನೆ ಮತ್ತೆ ಬಾಗ್ಲು ಬಡಿಯೋ ಶಬ್ದ ಕೇಳ್ಬರುತ್ತೆ. ಗಾಳಿಯಲ್ಲಿ ಒಂದು ಭಯಾನಕ ನಿಶಬ್ದ. ಇರು, ನಾನ್ ನೋಡ್ತೀನಿ ಯಾರು ಅಂತ. ವಿರಾಟ್ ಕೋಪದಿಂದ ಬಾಗ್ಲು ತೆಗಿತಾನೆ. ಅವನ ಮುಂದೆ ಒಬ್ಬ ದೈತ್ಯವಾದ ವ್ಯಕ್ತಿ ನಿಂತಿರ್ತಾನೆ. ಅವನ ಧ್ವನಿ ತುಂಬಾ ಭಯಂಕರವಾಗಿರುತ್ತೆ. ನಮಸ್ಕಾರ ಸರ್, ನನ್ನ ತಂಗಿ ಇಲ್ಲೇ ಇದ್ದಾಳಲ್ವಾ? ಅವಳು ಕಾಡಿಗೆ ಬಂದಿದ್ಲು. ನನಗವಳು ಸಿಗ್ತಾ ಇಲ್ಲ. ಇಲ್ಯಾರೂ ಇಲ್ಲ, ಹೋಗೋ ಇಲ್ಲಿಂದ. ವಿರಾಜ್ ಕೋಪದಿಂದ ಬಾಗ್ಲನ್ನ ಹಾಕ್ಬಿಡ್ತಾನೆ. ಆಗ ಆರುಷಿ ಫೋನ್ನಲ್ಲಿ ರೆಂಟಲ್ ಆಪ್ ಅನ್ನ ಓಪನ್ ಮಾಡ್ತಾಳೆ. ಮತ್ತೆ ಫಾರ್ಮ್ ಹೌಸ್ನ ಹಳೆ ರಿವ್ಯೂನ ಓದೋಕ್ ಶುರು ಮಾಡ್ತಾಳೆ. ನೋಡಿ, ಈ ರಿವ್ಯೂನಲ್ಲಿ ಏನ್ ಬರ್ತಿದೆ ಅಂತ. ರಾತ್ರಿಯಲ್ಲಿ ಅಪರಿಚಿತರು ಇಲ್ಲಿಗೆ ಬರ್ತಾರೆ ಅಂತ. ಇದೆಂತ ಕೆಟ್ಟ ರಿವ್ಯೂ. ಜನಗಳು ಏನೇನೋ ಕಮೆಂಟ್ ಹಾಕ್ತಾರೆ. ಯಾರಿಗೊತ್ತು, ಇದು ಶಾಪಗೊಂಡ ಜಾಗ ಇರಬಹುದು. ಇಲ್ಲಿಂದ ಹೊರಟೋಗ್ಬೇಕು ನಾವು. ಆದರೆ ಗಾಡಿ ಕೆಟ್ಟೋಗಿದೆ, ಹೇಗ್ ಹೋಗೋದು ನಾವು? ಇದೆಲ್ಲ ಇಲ್ಲಿನ ಮೂಢನಂಬಿಕೆ. ಮಲ್ಕೋ ಹೋಗೋ. ಅರ್ನವ್, ಆರುಷಿ ಮತ್ತೆ ವಿರಾಜ್ ಮಲ್ಕೊಂಡಿದ್ದಾರೆ. ಮತ್ತೆ ಜೋರಾಗಿ ಬಾಗ್ಲು ಬಡಿಯೋ ಶಬ್ದ ಕೇಳೋಕ್ ಶುರುವಾಗುತ್ತೆ. 3 ಜನರು ಎದ್ಬಿಡ್ತಾರೆ. ಅರ್ನವ್ ಕಿಂಡಿಯಿಂದ ನೋಡ್ತಾನೆ. 3-4 ಜನ ಬೆತ್ತಲೆ ಹುಡುಗರು ನಿಂತಿರ್ತಾರೆ. ಅವರ ಮುಖದ ಮೇಲೆ ಭಯಾನಕವಾದಂತಹ ಮುಖವಾಡ ಇದೆ. ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಅವರ ಕೈಯಲ್ಲಿ ಸಾಕಷ್ಟು ತರವಾದ ಶಸ್ತ್ರಗಳಿವೆ. ಏನಾಯ್ತು? ಹೊರಗಡೆ ಯಾರಿದ್ದಾರೆ? 3-4 ಬೆತ್ತಲೆ ಜನಗಳು ಭೀಕರ ಅಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ. ಮುಖವಾಡಗಳನ್ನ ಹಾಕೊಂಡಿದ್ದಾರೆ. ಬಾಗಿಲು ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. 3 ಜನ ಒಂದು ಮೂಲೆಯಲ್ಲಿ ಕುತ್ಕೋತಾರೆ. ಅವರು ತಮ್ಮ ಕೈಯಲ್ಲಿದ್ದ ಶಸ್ತ್ರಗಳಿಂದ ಬಾಗ್ಲನ್ನ ಒಡೆಯೋದಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಬಾಗ್ಲು ಒಡೆದೋಗ್ಬಿಡುತ್ತೆ. ಅವರು 4 ಜನ ಬೆತ್ತಲೆ ಹುಡುಗರು ಒಳಗಡೆ ಬಂದ್ಬಿಡ್ತಾರೆ. ಅವರ ಮುಖದಲ್ಲಿ ಭಯಾನಕವಾದಂತಹ ಮುಖವಾಡ ಇರುತ್ತೆ. ಅರೆ, ಇವರು ಅಸ್ತ್ರಗಳನ್ನ ತಂದಿದ್ದಾರೆ, ಓಡಿ! 3 ಜನ ಓಡೋಗಿ ಸ್ಟೋರ್ ರೂಮ್ ನಲ್ಲಿ ಬಚ್ಚಿಟ್ಕೋತಾರೆ. ಮತ್ತೆ ಅಲ್ಲಿರೋ ಎಲ್ಲಾ ಲೈಟ್ ಗಳನ್ನ ಆಫ್ ಮಾಡ್ತಾರೆ. ಓಡ್ತಾ ಇರ್ಬೇಕಾದ್ರೆ ಆರುಷಿಗೆ ಗಾಯ ಆಗ್ಬಿಡುತ್ತೆ. ಅದ್ರಿಂದ ಅವಳ ಕಾಲಲ್ಲಿ ರಕ್ತ ಬರೋದಿಕ್ಕೆ ಶುರುವಾಗುತ್ತೆ. ಆ 4 ಜನ ಬೆತ್ತಲೆ ವ್ಯಕ್ತಿಗಳ ಮುಖದಲ್ಲಿ ಭಯಾನಕವಾದಂತ ಮುಖವಾಡ ಇರುತ್ತೆ. ಅವರು 3 ಜನನ್ನ ಹುಡುಕ್ತಾ ಇರ್ತಾರೆ. ಆಗ ಅವರಿಗೆ ರಕ್ತದ ಗುರುತು ಕಾಣಿಸುತ್ತೆ. ಅವರು ಆ ರಕ್ತದ ಹಿಂದೆನೆ ಹೋಗೋದಿಕ್ಕೆ ಶುರು ಮಾಡ್ತಾರೆ. ಅವರು ಇದ್ದ ಜಾಗಕ್ಕೆ ತಲುಪಿಡ್ತಾರೆ. ಅರ್ನವ್ ಮತ್ತೆ ವಿರಾಜು ಅಲ್ಲಿಂದ ಓಡ್ತಾ ಇರ್ತಾರೆ. ಆದ್ರೆ ಗಾಯದ ಸಲುವಾಗಿ ಆರುಷಿಗೆ ಓಡೋದಿಕ್ಕಾಗ್ತಾ ಇರಲ್ಲ. ಆ 4 ಜನ ಅವಳ ಮೇಲೆ ದಾಳಿ ಮಾಡ್ತಾರೆ. ಮತ್ತೆ ಅವಳ ಪ್ರಾಣನ ತೆಗೆದ್ಬಿಡ್ತಾರೆ. ಅರ್ನವ್ ಮತ್ತೆ ವಿರಾಜ್ ಬೇಸ್ಮೆಂಟ್ ನಲ್ಲಿ ಬಚ್ಚಿಟ್ಕೋತಾರೆ. ಅವರಿಗೆ ಅಲ್ಲಿ ಒಂದು ವಿಶಾಲವಾದ ಭಯಾನಕ ಮೂರ್ತಿ ಕಾಣುತ್ತೆ. ಅದು ಒಂದು ರಾಕ್ಷಸ ಮೂರ್ತಿಯ ರೂಪದಲ್ಲಿರುತ್ತೆ. ಇದು ಯಾರ ಮೂರ್ತಿ? ಅರ್ನವ್ ಕಾಲಿಗೆ ರಕ್ತ ಮೆತ್ಕೊಳ್ಳುತ್ತೆ. ಇಲ್ಲಿಗೆ ಈ ರಕ್ತ ಹೇಗ್ ಬಂತು? ಅವ್ರು ನೋಡ್ತಾರೆ, ಆರುಷಿ ಅಲ್ಲಿ ಸತ್ತು ಬಿದ್ದಿರ್ತಾಳೆ. ಅವಳ ತಲೆ ಕಟ್ಟಾಗಿರುತ್ತೆ. ಶರೀರದಿಂದ ರಕ್ತ ಸೋರ್ ಹೋಗ್ತಾ ಇರುತ್ತೆ. ಅವಳ ಶರೀರನ ಬಲಿ ಕೊಡ್ತಾ ಇರೋ ಹಾಗೆ. ಇದು ನೋಡಿದ್ ವಿರಾಜ್ ಕೂಗೋದಿಕ್ಕೆ ಶುರು ಮಾಡ್ತಾನೆ. ವಿರಾಟ್ನ ಕೂಗ್ನ ಕೇಳ್ದಂತ ಆ 4 ಜನ ಶಬ್ದ ಬಂದ ಕಡೆ ಓಡೋದಿಕ್ ಶುರು ಮಾಡ್ತಾರೆ.
ಅರ್ನವ್ ಮತ್ತೆ ವಿರಾಜ್ ಬೇಸ್ಮೆಂಟ್ ನಲ್ಲಿ ಬಚ್ಚಿಟ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಆದ್ರೆ ವಿರಾಜ್ ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರೆ ಅರ್ನವ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ವಿರಾಜ್ನ ನೋಡಿ ಆ 4 ಜನ ಅವನನ್ನ ಹಿಂಬಾಲಿಸೋಕ್ ಶುರು ಮಾಡ್ತಾರೆ. ಆ ರಾಕ್ಷಸ ಮೂರ್ತಿಯ ಎದುರಿಗೆ ಅವನನ್ನ ಬಲಿ ತಗೊಂಡ್ಬಿಡ್ತಾರೆ. ಅರ್ನವ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡ್ತಾ ಓಡ್ತಾ ಬೇಸ್ಮೆಂಟ್ ನ ಕೆಳಗೆ ಬಚ್ಚಿಟ್ಕೋತಾನೆ. ಆ 4 ಜನ ವ್ಯಕ್ತಿಗಳು ಇಡೀ ಮನೆಯನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರಿಗೆ ಸಿಗೋದಿಲ್ಲ. ಅರ್ನವ್ ಮೆಟ್ಲು ಕೆಳಗೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಹಾವು ಬರುತ್ತೆ. ಅದನ್ನ ನೋಡಿ ಅವನು ಮತ್ತೆ ಕೂಗೋದಿಕ್ಕೆ ಶುರು ಮಾಡ್ತಾನೆ. ಆ ಕೂಗನ್ನ ಕೇಳಿ 4 ಜನ ಶಬ್ದ ಬಂದ ಕಡೆ ಓಡಿ ಹೋಗ್ತಾರೆ. ಅವನ್ನ ಹಿಡ್ಕೊಂಡು ಆ ದೈತ್ಯ ಶಕ್ತಿಯ ಎದುರಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಅವನನ್ನ ಬಲಿ ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ಬೆಳಕಾಗ್ ಹೋಗ್ಬಿಡುತ್ತೆ. ಬೆಳಕನ್ನ ನೋಡಿದ ಆ 4 ಜನ ತಮ್ಮ ಕೈಯಲ್ಲಿರೋ ಶಸ್ತ್ರಗಳನ್ನ ಕೆಳಗ್ ಹಾಕ್ಬಿಡ್ತಾರೆ. ನನ್ನ ಯಾಕೆ ಸಾಯಿಸ್ಲಿಲ್ಲ? ನೀವೆಲ್ಲ ಯಾರು? ಅವರು ತಮ್ಮ ಮುಖವಾಡವನ್ನ ತೆಗೆದು ತಮ್ಮ ಮುಖವನ್ನ ತೋರಿಸ್ತಾರೆ. ಆಗ ಅರ್ನವ್ ನೋಡ್ತಾನೆ, ಇಬ್ರನ್ನ ಅವನು ಗುರ್ತಿಡಿತಾನೆ. ಇವ್ರಿಬ್ರು ಬೇರೆ ಯಾರೂ ಆಗಿರೋದಿಲ್ಲ, ಅವರು ಆ ಅಪರಿಚಿತರೇ ಆಗಿರ್ತಾರೆ. ಅಯ್ಯೋ, ನೀವು ಅವರೇ ಅಲ್ವಾ? ನಾನ್ ನಿಮಗ್ ಲಿಫ್ಟ್ ಕೊಟ್ಟಿದ್ದಲ್ವಾ? ಆದ್ರೂ ನೀವು ನನ್ನ ಸ್ನೇಹಿತರನ್ನ ಯಾಕೆ ಕೊಂದ್ರಿ? ಒಂದು ವೇಳೆ ಸೂರ್ಯೋದಯ ಆಗದೆ ಇದ್ದಿದ್ರೆ ನೀನು ಉಳ್ಕೋತಾ ಇರ್ಲಿಲ್ಲ. ನೀವೆಲ್ಲ ಯಾರು? ನಾವು ಕಟೇರಿಯ ವಂಶದವರು, ಹಳೆ ಮನೆಯ ವಾರಸ್ದಾರರು. ನಮ್ಮ ಪೂರ್ವಜರ ಶಾಪವಿದೆ. ಪ್ರತಿ ರಾತ್ರಿಯೂ ನಾವು ಬಲಿ ಕೊಡ್ಬೇಕಾಗಿದೆ. ಇಲ್ದಿದ್ರೆ ಅವರ ಆತ್ಮಗಳು ನಮ್ಮನ್ನ ಕಾಡಿಸ್ತಾವೆ. ಹಾಗಾಗಿ ಫಾರ್ಮ್ ಹೌಸ್ ನ ನಾವು ರೆಂಟಲ್ ವೆಬ್ಸೈಟ್ಗೆ ಬಾಡಿಗೆ ಕೊಟ್ಟಿದೀವಿ. ಇಲ್ಲಿ ಯಾರು ಉಳ್ಕೊಳ್ಳೋದಕ್ ಬರ್ತಾರೋ ಅವ್ರನ್ನ ಬಲಿ ಕೊಡ್ತೀವಿ. ಆದ್ರೆ ಯಾರು ಇಡೀ ರಾತ್ರಿ ನಮ್ಮಿಂದ ತಪ್ಪಿಸ್ಕೊಂಡು ಉಳ್ಕೋತಾರೋ, ಹೇಗೆ ನೀನು ಉಳ್ಕೊಂಡ್ಬಿಟ್ಯೋ ಅವ್ರನ್ನ ನಾವು ನಮ್ಮ ಕುಟುಂಬಕ್ಕೆ ಸೇರಿಸ್ಕೋತೀವಿ. ಇವತ್ತಿನಿಂದ ನೀನು ಕಟೇರಿಯ ಕುಟುಂಬದ ಸದಸ್ಯ. ನಾನು ಮನೆಗೆ ಹೋಗ್ಬೇಕು. ಈಗ ನೀನು ಮನೆಗೆ ಹೋಗಕ್ಕಾಗಲ್ಲ. ಒಂದು, ನೀನು ಇಲ್ಲಿ ಇರೋದಕ್ಕೆ ತಯಾರಾಗು, ಇಲ್ಲ ನಿನ್ನ ಸಾವನ್ನು ಸ್ವೀಕಾರ ಮಾಡು. ಅರ್ನವ್ ಅಲ್ಲಿರೋದಕ್ಕೆ ಒಪ್ಕೋತಾನೆ. ಅವರು ವಿಶೇಷವಾದ ಮಂತ್ರ ಮತ್ತು ದೇವರ ಕೃಪೆಯಿಂದ ಅವರ ಖಾನ್ದಾನದ ಸದಸ್ಯನನ್ನಾಗಿ ಮಾಡ್ಕೋತಾರೆ. ಅವನನ್ನು ಕೂಡ ಬೆತ್ತಲೆಯನ್ನಾಗಿಸಿ ಅವನಿಗೂ ಒಂದು ಮುಖವಾಡವನ್ನ ತೊಡಿಸ್ತಾರೆ. ಇವಾಗ ಅವನಿಗೆ ಅರ್ಥ ಆಗುತ್ತೆ ಅಲ್ಲಿ ಯಾಕೆ ಅಷ್ಟೊಂದು ಗಾಡಿಗಳು ಕೆಟ್ಟು ನಿಂತಿದೆ ಅಂತ. ಯಾಕಂದ್ರೆ ಈ ಊರ್ಗ್ ಬಂದವರು ಮತ್ತೆ ಯಾರು ಮನೆಗೆ ಹೋಗಲ್ಲ.